ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಜನ್ಮದಿನದ ಕಾರ್ಯಕ್ರಮ ಇಂದು ನೆರವೇರ್ತಾ ಇದೆ. ಜನವರಿ 12 ಕೇಂದ್ರ ಸರ್ಕಾರ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಘೋಷಿಸಿ ದೇಶದ ಯುವ ಜನತೆಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪರಿಚಯಿಸುವಂತಹ ಮಹತ್ ಕಾರ್ಯಕ್ಕೆ ಚಾಲನೆ ನೀಡಿದೆ. 1984 ಕೇಂದ್ರ ಸರ್ಕಾರ ಇದನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಘೋಷಿಸಿತು. 1985 ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮವನ್ನು, ಅಂದರೆ ಜನವರಿ 12 ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಕರ್ನಾಟಕದ ಪ್ರತಿಷ್ಠಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಒಂದಾದಂಥ ಮಹಾತ್ಮ ಗಾಂಧಿ ಮೆಮೋರಿಯಲ್ ಪದವಿ ಕಾಲೇಜು ಉಡುಪಿ, ಈ ಕಾಲೇಜಿನಲ್ಲಿ ಇವತ್ತು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಸ್ವಾಮಿ ವಿವೇಕಾನಂದರ ಜನ್ಮದಿನ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದ ಒಂದು ಉದ್ದೇಶವಾದರೆ, ಎರಡನೇದಾಗಿ ಮೌಲಿಕ ಶಿಕ್ಷಣ ಈ ಕುರಿತಾಗಿ ಶಿಬಿರವೊಂದನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕೂಡ ಅತ್ಯಂತ ಅರ್ಥಪೂರ್ಣವಾದ, ಸ್ತುತ್ಯಾರ್ಹವಾದ ಕಾರ್ಯವಾಗಿದೆ. ಜೊತೆಗೆ ನನ್ನ ಆತ್ಮೀಯ ಮಿತ್ರರು, ಈ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು ಆದ ಸನ್ಮಾನ್ಯ ಡಾಕ್ಟರ್ ದೇವಿದಾಸ್ ನಾಯಕ್ರವರು ಬರೆದಿರ್ತಕ್ಕಂಥ ಅಮೃತ ಬಿಂದು ಅನ್ನುವ ಪುಸ್ತಕದ ಲೋಕಾರ್ಪಣಾ ಕಾರ್ಯಕ್ರಮ ಕೂಡ ಇವತ್ತು ನೆರವೇರ್ತಾ ಇದೆ. ಗೌರವಾನ್ವಿತರಾದ ತಾಯಿ ಸಂಧ್ಯಾ ಪೈ ಮೊದಲಾದ ಗಣ್ಯ ಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಹರ್ಷ ತಂದಿದೆ. ಯುವ ಮಿತ್ರರೇ, ಸ್ವಾಮಿ ವಿವೇಕಾನಂದರನ್ನು ಕುರಿತು ಪ್ರತಿಯೊಬ್ಬ ಭಾರತೀಯ ಯುವಕನು ಅಧ್ಯಯನ ಮಾಡದೇ ಇದ್ದರೆ ಆತನ ಶಿಕ್ಷಣ ಅಪರಿಪೂರ್ಣ ಅಂತ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಪ್ರಸ್ತಾಪಿಸ್ತಾರೆ. ವಿವೇಕಾನಂದರ ಅಧ್ಯಯನ ಸಮಗ್ರ ಭಾರತದ ಅಧ್ಯಯನವೇ ಆಗಿದೆ ಅಂತ ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಘೋಷಿಸ್ತಾರೆ. ವಿವೇಕಾನಂದರಿಂದ ನಮ್ಮ ಧರ್ಮ ಉಳಿಯಿತು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ವಿವೇಕಾನಂದರು ಬಾರದೇ ಇದ್ದಿದ್ರೆ ನಮ್ಮ ಧರ್ಮ ಉಳಿತಾ ಇರಲಿಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ ಅಂತ ಹೇಳಿ ಚಕ್ರವರ್ತಿ ರಾಜಗೋಪಾಲಾಚಾರ್ ರವರು ಘೋಷಿಸಿದ್ದುಂಟು. ಭಾರತೀಯ ಯುವಕರ ಮುಂದೆ ಇರ್ತಕ್ಕಂಥ ಏಕೈಕ ಶ್ರೇಷ್ಠ ಭರವಸೆ ಅಂತಂದರೆ ಸ್ವಾಮಿ ವಿವೇಕಾನಂದರು. ವಿವೇಕಾನಂದರಿಗೆ ಪ್ರಾಚೀನ ಜಗತ್ತು ಮತ್ತು ಆಧುನಿಕ ಜಗತ್ತನ್ನು ಕೂಡಿಸುವಂತಹ, ಒಟ್ಟಿಗೆ ಕೊಂಡೊಯ್ಯುವಂತಹ ವೈಚಾರಿಕತೆಯ ಸಾಮರ್ಥ್ಯ ಇದೆ, ಬೌದ್ಧಿಕತೆಯ ಸಾಮರ್ಥ್ಯ ಇದೆ, ಹೃದಯವಂತಿಕೆ ಇದೆ ಅಂತ ಹೇಳಿ ಈ ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಉದ್ಘೋಷಿಸಿದರು. ಈ ರೀತಿಯಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಪಾಶ್ಚಾತ್ಯ ಜಗತ್ತಿನ ಚಿಂತಕರು ಕೂಡ ಸ್ವಾಮಿ ವಿವೇಕಾನಂದರ ಜೀವನದಿಂದ ಸಾಕಷ್ಟು ಪ್ರಭಾವಿತರಾದರು. ಭಾರತದ ಅಷ್ಟೇ ಅಲ್ಲದೆ ವಿಶ್ವವಿಖ್ಯಾತ ಇತಿಹಾಸ ತಜ್ಞರು ಕೂಡ ಇಟಲಿ ಹ್ಯಾಡ್ ರಿನೈಸಾನ್ಸ್, ಜರ್ಮನಿ ಹ್ಯಾಡ್ ರಿಫಾರ್ಮೇಷನ್, ಫ್ರಾನ್ಸ್ ಹ್ಯಾಡ್ ವಾಲ್ಟೇರ್, ಬಟ್ ಇಂಡಿಯಾ ಹ್ಯಾಡ್ ಸ್ವಾಮಿ ವಿವೇಕಾನಂದ ಅಂತ ವಿಶ್ವವಿಖ್ಯಾತ ಇತಿಹಾಸ ತಜ್ಞ ವಿಲ್ ಡ್ಯೂರೆಂಟ್ ಹೇಳಿದಂಥ ಮಾತನ್ನು ಕೂಡ ನಾವು ಗಮನಿಸಬೇಕು.
If Columbus discovered American soil, it was Swami Vivekananda who discovered American soul ಅನ್ನುವಂಥ ಮಾತು ಕೂಡ ಅಮೆರಿಕದ ದಿಗ್ಗಜರಿಂದ ಮೊಳಗಿತು. ಅಮೆರಿಕ ಕಳೆದ 2 ಶತಮಾನಕ್ಕೂ ಹೆಚ್ಚು ಕಾಲದ ತನ್ನ ಬೆಳವಣಿಗೆಯ ಪಥದಲ್ಲಿ ತನ್ನ ಮೇಲೆ ಪ್ರಭಾವ ಬೀರಿದಂತಹ ಬೆರಳಷ್ಟು ಸಂಖ್ಯೆಯ ವಿಶ್ವವಿಖ್ಯಾತ ಚೇತನರಲ್ಲಿ ಅಮೆರಿಕ ವಿವೇಕಾನಂದರನ್ನು ಅತ್ಯಂತ ಗೌರವದಿಂದ ಗುರುತಿಸಿದೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾದ ವಿಷಯ. 2 ಶತಮಾನಗಳ ಅಮೆರಿಕದ ಬೆಳವಣಿಗೆಯಲ್ಲಿ ಅಮೆರಿಕದ ಜನತೆಯ ಮೇಲೆ ಪ್ರಭಾವ ಬೀರಿದ ಪ್ರಮುಖರಲ್ಲಿ ವಿವೇಕಾನಂದರು ಕೂಡ ಒಬ್ಬರು ಅನ್ನೋದನ್ನು ಅಮೆರಿಕ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಯುವ ಸಮುದಾಯ ನೆನಪಿನಲ್ಲಿಟ್ಕೊಳ್ಬೇಕಾದ ಕೆಲವು ವಿಚಾರಗಳನ್ನು ಕುರಿತು ನಾನು ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ವಿವೇಕಾನಂದರು ಕೊಟ್ಟಂತಹ ಅದ್ಭುತವಾದ ಧರ್ಮ ಅದು ಮ್ಯಾನ್ ಮೇಕಿಂಗ್ ರಿಲಿಜನ್, ಮಾನವ ನಿರ್ಮಾಣ ಧರ್ಮ. ವಿವೇಕಾನಂದರು ಕೊಟ್ಟ ಶಿಕ್ಷಣ ಮ್ಯಾನ್ ಮೇಕಿಂಗ್ ಎಜುಕೇಷನ್, ಮಾನವ ನಿರ್ಮಾಣ ಶಿಕ್ಷಣ. ಆದ್ದರಿಂದ ವಿವೇಕಾನಂದರ ದೃಷ್ಟಿಯಲ್ಲಿ ಶಿಕ್ಷಣ ಮತ್ತು ಧರ್ಮ ಅಂತಕ್ಕಂಥದ್ದು ಮನುಷ್ಯ ನಿರ್ಮಾಣವನ್ನೇ ಕೇಂದ್ರವಾಗಿಟ್ಟುಕೊಂಡು ಅದು ಕಾರ್ಯಪ್ರವೃತ್ತವಾಗಬೇಕು ಅನ್ನುವಂಥ ವಿಷಯ. ವಿವೇಕಾನಂದರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಅವರು ಹೇಳಿದಂಥ ಕೆಲವು ಮಾತುಗಳಲ್ಲಿ ಆ ರಹಸ್ಯ ನಮಗೆ ಪರಿಚಯಕ್ಕೆ ಬರುತ್ತೆ. ಗೋ ಬ್ಯಾಕ್ ಟು ಉಪನಿಷತ್ಸ್ ಅಂದರು ಒಂದು ಕಡೆ. ಓ ಭಾರತೀಯರೇ, ನಿಮ್ಮ ಉದ್ಧಾರಕ್ಕೆ ಭಾರತವಷ್ಟೇ ಅಲ್ಲ, ಜಗತ್ತಿನಲ್ಲಿ ಮನುಷ್ಯ ಸಂಕುಲದ ಅಭ್ಯುದಯಕ್ಕೆ ಉಪನಿಷತ್ತಿನ ಋಷಿಗಳು ನಮ್ಮ ಮುಂದಿಟ್ಟಂತಹ ಜೀವನ ವಿಧಾನ, ಜೀವನ ಮೌಲ್ಯಗಳಿಗೆ ನಾವು ಶರಣಾಗಲೇಬೇಕು. ಆ ಉಪನಿಷತ್ ಋಷಿಗಳ ಆಜ್ಞಾನುವರ್ತಿಗಳಾಗಬೇಕು ನಾವು. ಆ ಉಪನಿಷತ್ತಿನ ಋಷಿಗಳು ನಮ್ಮ ಮುಂದೆ ಇಟ್ಟಂತಹ ಜೀವನ ವಿಧಾನಕ್ಕೆ ನಾವು ಸನ್ನದ್ಧರಾಗಬೇಕು ಅನ್ನುವಂತಹ ಸ್ವಾಮಿ ವಿವೇಕಾನಂದರ ಮಾತು ಯಾವುದೇ ಕಾಲಕ್ಕೂ ಭಾರತೀಯ ಯುವಕರಿಗೆ, ತನ್ಮೂಲಕ ಇಡೀ ಜಗತ್ತಿನ ಯುವಕರಿಗೆ ಒಂದು ಮಾದರಿಯಾಗುವಂತಹ ವಿಷಯ. ಮತ್ತೊಂದು ಸಂದರ್ಭದಲ್ಲಿ ವಿವೇಕಾನಂದರು ಹೇಳ್ತಾರೆ, ಐ ಹ್ಯಾವ್ ಕೋಟೆಡ್ ನಥಿಂಗ್ ಬಟ್ ಉಪನಿಷತ್ಸ್. ನಾನು ನನ್ನ ಜೀವನದಲ್ಲಿ ಆಡಿದ ಪ್ರತಿಯೊಂದು ಮಾತು ಕೂಡ ಅದು ಉಪನಿಷತ್ತಿನ ಪ್ರತಿಧ್ವನಿಯೇ ಆಗಿದೆ. ನಾನು ಉಪನಿಷತ್ತನ್ನು ಬಿಟ್ಟು ಬೇರಿನ್ನೇನನ್ನೂ ಬೋಧನೆ ಮಾಡಲಿಲ್ಲ. ಆದರೆ ವಿವೇಕಾನಂದರ ಬೋಧನೆಯ ವೈಶಿಷ್ಟ್ಯ ಏನು ಅಂತಂದರೆ, ಒಮ್ಮೆ ಅವರ ಉಪನ್ಯಾಸವನ್ನು ಕೇಳಿ ಒಬ್ಬ ಪಾಶ್ಚಾತ್ಯ ಚಿಂತಕ ಕೇಳ್ತಾನೆ, ಸ್ವಾಮೀಜಿ, ನೀವು ಹೇಳಿದ್ದು ಅದೇ ಉಪನಿಷತ್ತಿನ ಸಾರಾಂಶವೇ, ಅದೇ ಉಪನಿಷತ್ತಿನ ಆ ಮೌಲ್ಯಗಳು ಮತ್ತು ಆದರ್ಶಗಳೇ, ನೀವು ಹೊಸದೇನನ್ನೂ ಹೇಳಲಿಲ್ವಲ್ಲ ಅಂದಾಗ ವಿವೇಕಾನಂದರು ಹೇಳ್ತಾರೆ, ಹೌದು, ನಾನು ಹೇಳಿದ್ದು ಕೇವಲ ಉಪನಿಷತ್ತನ್ನೇ ಆಧರಿಸಿದ ಸಂದೇಶಗಳು. ಆದರೆ ನೆನಪಿಟ್ಕೊಳ್ಳಿ, ಆಧುನಿಕ ತಲೆಮಾರಿಗೆ ಪ್ರಭಾವ ಬೀರುವಂತಹ ಒಂದು ವಿಶೇಷವಾದ ರೀತಿಯಲ್ಲಿ, ಹೊಸ ರೀತಿಯಲ್ಲಿ ನಾನು ಉಪನಿಷತ್ತುಗಳನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತು. ಇಲ್ಲಿ ಯುವಕರು ಅರ್ಥ ಮಾಡಿಕೊಳ್ಬೇಕಾದ ವಿಶೇಷ ಸಂದೇಶ ಏನು ಅಂದರೆ, ನೀವು ಪ್ರಾಚೀನ ಕಾಲದ ಉಪನಿಷತ್ ಗ್ರಂಥಗಳ ಸಂಗ್ರಹಕ್ಕೆ ಹೋಗಿ ಆ ಕಾರ್ಯದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪಡ್ಕೊಳ್ಳಿ, ಚಿಂತೆ ಇಲ್ಲ. ಆದರೆ ವಿವೇಕಾನಂದರನ್ನು ಅಧ್ಯಯನ ಮಾಡೋದ್ರ ಮೂಲಕ ನಾವು ಆಧುನಿಕ ಜಗತ್ತಿನಲ್ಲಿ ನಮ್ಮ ಪ್ರಾಚೀನ ಉಪನಿಷತ್ತುಗಳನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತು. ವಿವೇಕಾನಂದರು ಇದರ ಅನಿವಾರ್ಯತೆಯನ್ನು ಅವರು ಪಾಶ್ಚಾತ್ಯ ರಾಷ್ಟ್ರಗಳ ಪ್ರವಾಸ ಮುಗಿಸಿ ಅರ್ಧ ಜಗತ್ತನ್ನು ಗೆದ್ದು ವಾಪಸ್ ಬಂದ ಮೇಲೆ ಅವರು ಹೇಳಿದಂಥ ಮಾತಿನಲ್ಲಿ ನಾವು ಗ್ರಹಿಸ್ಬೋದು. ಅವರೇ ಹೇಳ್ತಾರೆ ಭಾರತೀಯ ಯುವಕರಿಗೆ, ಓ ಭಾರತೀಯರೇ, ನಾನೂ ಕೂಡ ಭಾರತೀಯ, ನೀವು ಕೂಡ ಭಾರತೀಯರು. ಯಾವ ಗಾಳಿಯನ್ನು ನೀವು ಉಸಿರಾಡ್ತಾ ಇದ್ದೀರೋ, ಯಾವ ಮಣ್ಣಿನ ಮೇಲೆ ನೀವು ಓಡಾಡ್ತಾ ಇದ್ದೀರೋ, ಯಾವ ನೀರನ್ನು ನೀವು ಆಸ್ವಾದಿಸ್ತಾ ಇದ್ದೀರೋ, ಅದೇ ನೀರನ್ನು ಕುಡಿದವನು ನಾನು, ಅದೇ ಗಾಳಿಯನ್ನು ಸೇವಿಸಿದವನು ನಾನು, ಅದೇ ಭೂಮಿಯ ಮೇಲೆ ಓಡಾಡಿದವನು ನಾನು ನಿಮ್ಮ ಹಾಗೆ. ಆದರೆ ಯಾವ ಬ್ರಿಟಿಷರು ನಿಮ್ಮನ್ನು ಕಾಲ ಕೆಳಗೆ ತುಳಿದು ನಿಮ್ಮನ್ನು ನಿಶ್ಶೇಷಗೊಳಿಸೋದಕ್ಕೆ, ಗುಲಾಮರನ್ನಾಗಿಸ್ಕೊಂಡು ನಿಮ್ಮ ಬದುಕನ್ನು ಈ ರೀತಿಯಲ್ಲಿ ಸಾಗುವಂತೆ ಮಾಡಿದ್ದಾರೋ, ಅದೇ ಪಾಶ್ಚಾತ್ಯರು ಇವತ್ತು ನನ್ನ ಪದತಲದಲ್ಲಿ ಕುಳಿತು ನಾನು ಹೇಳುವ ಮಾತುಗಳಿಗೆ ಆಜ್ಞಾನುವರ್ತಿಗಳಾಗಿ ಧನ್ಯತೆಯಿಂದ ಕೂತಿದ್ದಾರೆ. ಇದು ತಮ್ಮ ಭಾಗ್ಯವೋ ಎಂಬಂತೆ ಕುಳಿತಿದ್ದಾರೆ. ಒಂದು ರೀತಿಯಲ್ಲಿ
ನನ್ನ ಪಾದ ತೊಳೆದು ತೀರ್ಥವನ್ನು ಸ್ವೀಕರಿಸುವಷ್ಟರ ಮಟ್ಟಿಗೆ ವಿಧೇಯರಾಗಿ ಕುಳಿತಿದ್ದಾರೆ. ಯಾಕೆ ಈ ವ್ಯತ್ಯಾಸ? ವ್ಯತ್ಯಾಸಕ್ಕೆ ಕಾರಣ ಇದೆ. ನಾನು ಭಾರತೀಯ, ನೀವು ಭಾರತೀಯರು. ನೀವು ಓದಿದ ಉಪನಿಷತ್ತು ಗೀತೆ ಅದನ್ನೇ ನಾನು ಓದಿದ್ದು. ಆದರೆ ನೆನಪಿಟ್ಕೊಳ್ಳಿ, ನೀವು ಗಿಳಿ ಪಾಠದಂತೆ ಓದುದ್ರಿ, ನೀವು ಅದನ್ನು ಕೇವಲ ಓದುದ್ರಿ, ನೀವು ಕಾಗುಣಿತವನ್ನು ತಪ್ಪದೆ ಓದುದ್ರಿ, ತಪ್ಪಿಲ್ಲದಂತೆ ಓದುದ್ರಿ. ಆದರೆ ನೆನಪಿಟ್ಕೊಳ್ಳಿ, ನಾನು ಕೇವಲ ಓದಲಿಲ್ಲ, ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡೆ, ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಇದರ ಪವಿತ್ರ ಸಂದೇಶ, ಶಕ್ತಿ ಸಂದೇಶವನ್ನು ನಾನು ನನ್ನ ಬದುಕಿನಲ್ಲಿ ಪ್ರಯೋಗಕ್ಕೆ ತಂದುಕೊಂಡೆ. ನನ್ನ ಜೀವನದ ಎಲ್ಲ ಕಷ್ಟ ಸಂಕಟಗಳ ಸನ್ನಿವೇಶಗಳಲ್ಲಿ ನಾನು ಈ ಉಪನಿಷತ್ತುಗಳ ಮಾತುಗಳ ಬಲದಿಂದ ಸನ್ನಿವೇಶಗಳನ್ನು ನಿರ್ವಹಿಸ್ತಾ ಬಂದೆ. ಬದುಕು ನನಗೆ ಕಲಿಸಿದಂತಹ ದೊಡ್ಡ ಪಾಠ ಏನು ಅಂತಂದರೆ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿಯೇ ಆನಂದ, ಶಕ್ತಿಯೇ ಅಮೃತ, ಅದೊಂದೇ ಶಾಶ್ವತ. ದೌರ್ಬಲ್ಯವು ಮರಣವೇ ಸರಿ. ಇದು ಉಪನಿಷತ್ತು ಮತ್ತು ಭಗವದ್ಗೀತೆಯಿಂದ, ಸನಾತನ ಭಾರತೀಯ ಮೌಲ್ಯಗಳಿಂದ ನಾನು ಕಲ್ತ್ಕೊಂಡಂಥ ಪಾಠ. ಇದು ವಿವೇಕಾನಂದರು ಹೇಳಿದಂಥ ಮಾತು. ಇಲ್ಲಿ ನಮಗೆ ಅರ್ಥ ಆಗುತ್ತೆ, ಉಪನಿಷತ್ತು ಹೊರತುಪಡಿಸಿ ನಾನೇನನ್ನೂ ಬೋಧಿಸಲಿಲ್ಲ ಅನ್ನೋ ವಿವೇಕಾನಂದರ ಮಾತು, ಉಪನಿಷತ್ತಿನಂತೆಯೇ ನಾನು ಬದುಕಿದೆ ಅನ್ನೋ ವಿವೇಕಾನಂದರ ಅನುಭವ, ಇದೆರಡರನ್ನೂ ಕೂಡ ಮೇಳೈಸಿ ವಿವೇಕಾನಂದರು ಭಾರತೀಯ ಸಂಜಾತರಿಗೆ, ಭಾರತೀಯ ಸಂಕುಲಕ್ಕೆ ಹೇಳ್ತಾ ಇದ್ದಾರೆ, ಗೋ ಬ್ಯಾಕ್ ಟು ಉಪನಿಷತ್ಸ್. ನಮಗೆ ಬೇರೆ ಮಾರ್ಗವೇ ಇಲ್ಲ, ಉಪನಿಷತ್ತಿನಂತೆ ನಾವು ಬದುಕೋದನ್ನು ಕಲ್ತ್ಕೊಳ್ಬೇಕು. ಯುವಕರೇ, ಈ ನಿಟ್ಟಿನಲ್ಲಿ ವಿವೇಕಾನಂದರನ್ನು ಅಧ್ಯಯನ ಮಾಡಬೇಕಾಗಿದೆ ನಾವು. ಶಕ್ತಿಯನ್ನು ಗೌರವಿಸಿದ್ದಾರೆ ಅವರು. ಅವರೊಮ್ಮೆ ಹೇಳ್ತಾರೆ, ಶಕ್ತಿಶಾಲಿಯು ಪೌರುಷವಂತನೂ ಆದ ಒಬ್ಬ ದುಷ್ಟನನ್ನು ಬೇಕಾದರೆ ನಾನು ಸಹಿಸ್ತೇನೆ, ಕ್ಷಮಿಸ್ತೇನೆ, ಆದರೆ ಹೇಡಿಯನ್ನಲ್ಲ, ದುರ್ಬಲನಲ್ಲ. ದೌರ್ಬಲ್ಯ ಅಂತಕ್ಕಂಥದ್ದು ಎಂದಿಗೂ ಕೂಡ ಅದು ವರವಲ್ಲ, ಅದು ಶ್ರೀರಕ್ಷೆ ಅಲ್ಲ. ಸಹಾನುಭೂತಿಯಲ್ಲಿ ಬದುಕೋದು, ಕೈ ಚಾಚಿಕೊಂಡು ಬದುಕೋದು, ಭಿಕ್ಷೆ ಎತ್ತುವುದೇ ನಮ್ಮ ಭಾಗ್ಯ ಯೋಜನೆ ಅಂತ ಹೇಳಿ ಸಮಾಜದ ಮುಂದೆ, ಸರ್ಕಾರದ ಮುಂದೆ, ಬಲಿಷ್ಠರ ಮುಂದೆ ಕೈಚಾಚಿ ಬದುಕುವಂತಹ ಒಂದು ದೀನತೆ ಇದೆಯಲ್ಲ, ದೈನ್ಯತೆ ಇದೆಯಲ್ಲ, ಅದೆಂದಿಗೂ ಕೂಡ ವರ ಅಲ್ಲ, ಅದು ವೇಷ ಮರೆಸಿಕೊಂಡು ಬಂದ ಗುಲಾಮಗಿರಿ. ಆದ್ದರಿಂದ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಾಂಟ್ರಾಕ್ಷನ್ ಈಸ್ ಡೆತ್. ಈ ಮಾತುಗಳನ್ನು ಮುಂದುವರಿಸ್ತಾ ಹೋದರು ವಿವೇಕಾನಂದರು. ಜೀವನದಲ್ಲಿ ನಮಗೆದುರಾಗುವ ಯಾವುದೇ ಸನ್ನಿವೇಶವನ್ನು ಸರಿಯಾಗಿ ನಿರ್ವಹಿಸುವುದು ಮತ್ತು ಯೋಗ್ಯ ರೀತಿಯಲ್ಲಿ ಸತ್ಯ ಪಥದಲ್ಲಿ ಮುಂದಿನ ಹೆಜ್ಜೆಗಳ ದಾಪುಗಾಲು ಹಾಕ್ತಕ್ಕಂಥದ್ದು, ಇದು ಜೀವನ ಅಂತ ಕರೆದರು ವಿವೇಕಾನಂದರು. ಸಾವು ಬಟ್ಟೆ ಬದಲಾಯಿಸಿದಂತೆ. ನೆನಪಿಟ್ಕೊಳ್ಳೋಣ ನಾವು, ಟೆರರಿಸ್ಟ್ಗಳ ವಿರುದ್ಧ ಸಂದೀಪ್ ಉನ್ನಿಕೃಷ್ಣನ್ ಹೇಗೆ ಹೋರಾಡ್ತಾನೆ. ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ನಲ್ಲಿ ಆತ ಪ್ರಾಣ ಬಿಟ್ಟ ದಿವಸ ಕೋಟಿ ಭಾರತೀಯರು ಕಣ್ಣಲ್ಲಿ ನೀರು ಹಾಕಿದ್ರು. ಈ ದೇಶದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಶರೀರ ಬಿಟ್ಟ ಮೇಲೆ ಕನಿಷ್ಠ 1,000 ನಗರಗಳಲ್ಲಿ ಆತನ ಹೆಸರಿನಲ್ಲಿ ರಸ್ತೆಗಳು ಬಂದವು. ಇಡೀ ದೇಶ ಕಣ್ಣೀರು ಹಾಕ್ತು. 28-29 ವರ್ಷದ ಯುವಕ ದೇಶಕ್ಕೆ ಮಾರಕವಾಗಿದ್ದಂತಹ ಭಯೋತ್ಪಾದಕರ ಗುಂಡಿಗೆ ಹೋರಾಡುವ ಸಂದರ್ಭದಲ್ಲಿ ತನ್ನ ಎದೆಯನ್ನು ಕೊಟ್ಟ. ವೀರಮರಣವನ್ನು ಆತ ಅಪ್ಪಿಕೊಂಡ. ನೋಡಿ, ಶಕ್ತಿಶಾಲಿಯು ಪೌರುಷವಂತನೂ ಆದ ಒಬ್ಬ ದುಷ್ಟನನ್ನು ವಿವೇಕಾನಂದರು ಗೌರವಿಸ್ತಾ ಇದ್ದಾರೆ, ಹೇಡಿಯನ್ನಲ್ಲ. ಸಂದೀಪ್ ಉನ್ನಿಕೃಷ್ಣನ್ ಹೇಡಿ ಆಗಲಿಲ್ಲ. ಅವನು ದೇಶಕ್ಕಾಗಿ ಯಾವುದೇ ಸನ್ನಿವೇಶವನ್ನು ಎದುರಿಸೋದಕ್ಕೆ ಸನ್ನದ್ಧನಾಗಿದ್ದ. ಆ ನಿಟ್ಟಿನಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ವಿವೇಕಾನಂದರ ಮಾತು. ಇಫ್ ಯು ಸೇ ಎನಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ದೆನ್ ಎವರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್. ಯಾವುದೇ ರೀತಿಯಲ್ಲಿ ಹೋರಾಟ ಜೀವನದಲ್ಲಿ ಶ್ರೇಯಸ್ಸನ್ನು ತರುತ್ತೆ, ಅದು ನಮ್ಮ ಬದುಕಿಗೆ ಮೌಲ್ಯವನ್ನು ತರುತ್ತೆ. ಓಡಿ ಹೋಗೋದು, ಪರಾವಲಂಬಿತನ, ಪ್ರತಿಯೊಂದಕ್ಕೂ ಕೈ ಚಾಚೋದು, ಗುಲಾಮಗಿರಿತನ, ಎಲ್ಲವನ್ನೂ ಸರ್ಕಾರವೇ ಕೊಡಬೇಕು, ಸಮಾಜವೇ ಕೊಡಬೇಕು, ನಾವು ಕೂತ್ಕೊಂಡು ತಿನ್ನುವಂಥದ್ದೊಂದೇ ನಮ್ಮದು 1 ಪಾಯಿಂಟ್ ಪ್ರೋಗ್ರಾಮ್ ಅಂತ ಬದುಕಿದ್ರೆ, ನನ್ನ ಪ್ರೀತಿಯ ಯುವಕರೇ, ಯು ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದರೆ ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಎಂದೂ ಕೂಡ ಒಬ್ಬ ಯುವಕ ಸ್ವಾಭಿಮಾನದ ಮನುಷ್ಯ ಸಂಪನ್ಮೂಲ ಆಗಬೇಕು. ಯಾವುದೇ ಯುವಕ ತನ್ನ ಡಿಕ್ಷನರಿಯಲ್ಲಿ ಅಸಾಧ್ಯ ಅನ್ನೋ ಶಬ್ದಕ್ಕೆ ಜಾಗ ಕೊಡಬಾರ್ದು. ಕಷ್ಟ ಸಾಧ್ಯವಾದುದನ್ನು ಲೀಲಾಜಾಲವಾಗಿ ಮಾಡ್ತೀನಿ ಅಂತಕ್ಕಂಥ ಉತ್ಸಾಹ, ಹುಮ್ಮಸ್ಸು ಅವನಲ್ಲಿ ಬರಬೇಕು. ವಿವೇಕಾನಂದರು ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್.
ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ. ವಿವೇಕಾನಂದರು ಕೊಟ್ಟಂತಹ ಒಬ್ಬ ಯುವಕನ ಬಗೆಗಿನ ಬಯೋಡಾಟಾನ ನಾವಿಲ್ಲಿ ಗಮನಿಸೋಣ. ಯುವಕನ ಬಗ್ಗೆ ಕೊಟ್ಟ ಅವರ ಬಯೋಡಾಟಾ, ಯುವಕನನ್ನು ಯಾವ ರೀತಿ ವಿವರಿಸಿದ್ರು ವಿವೇಕಾನಂದರು? We want that type of education by which character is formed, strength of the mind is increased, intellect is expanded, and by which one can stand on one's own feet. ಯಾವ ವ್ಯವಸ್ಥೆಯಿಂದ ತನ್ನ ಚಾರಿತ್ರ್ಯ ನಿರ್ಮಾಣವಾಗುತ್ತದೆಯೋ, ಮಕ್ಕಳೇ ನೆನಪಿಟ್ಕೊಳ್ಳಿ, ಚಾರಿತ್ರ್ಯವಂತ ವ್ಯಕ್ತಿ ಅಂದರೆ ಕಾಯ ವಾಚ ಮನಸ್ಸ ಅವನು ಅನೈತಿಕನಾಗೋದಿಲ್ಲ, ಅಶ್ಲೀಲನಾಗೋದಿಲ್ಲ, ಅನ್ಯಾಯದ ಮಾರ್ಗದಲ್ಲಿ ಜಯಕ್ಕೆ ಕನಸಿನಲ್ಲಿಯೂ ಅವನು ಪ್ರಯತ್ನ ಪಡೋದಿಲ್ಲ. ಅವನು ಚಾರಿತ್ರ್ಯವಂತ ವ್ಯಕ್ತಿ. ನಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಗೆ ನಿಜವಾಗಿರ್ತಕ್ಕಂಥ ಅರ್ಥ ಏನು ಅಂದರೆ ಕಾಯ ವಾಚ ಮನಸ್ಸ ನಾವು ಶುದ್ಧವಾಗಿದ್ದೇವೆ, ಪವಿತ್ರರಾಗಿದ್ದೇವೆ, ಪ್ರಾಮಾಣಿಕರಾಗಿದ್ದೇವೆ. ಎರಡನೇದಾಗಿ ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲ್ತೇನೆ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲ್ತೇನೆ. ನನ್ನ ಜೀವನದಲ್ಲಿ ಸೋಲು ಅಂದರೆ ಜೀವನದ ಅಂತ್ಯ ಅಲ್ಲ, ಗೆಲುವು ಅಂತಂದರೆ ಬದುಕಿನ ಅಂತಿಮ ಗೆಲುವಲ್ಲ, ಇದು ನನ್ನ ಪ್ರಯಾಣ, ಸತ್ಯದ ಕಡೆಗಿನ ನನ್ನ ಪ್ರಯಾಣ. ಈ ರೀತಿಯಲ್ಲಿ ಮುಂದುವರಿಯುತ್ತೆ ವಿವೇಕಾನಂದರ ಧಾಟಿ. ಅವ್ರು ಹೇಳ್ತಾ ಇದ್ದಾರೆ, ಚಾರಿತ್ರ್ಯವನ್ನು ರೂಪಿಸುವ ಕಲಿಕೆ ಅದು ಶಿಕ್ಷಣ. ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, ಸ್ಟ್ರೆಂತ್ ಆಫ್ ದಿ ಮೈಂಡ್ ಈಸ್ ಇನ್ಕ್ರೀಸ್ಡ್, ಮಾನಸಿಕ ಶಕ್ತಿಯನ್ನು ಅದು ಹೆಚ್ಚಿಸಬೇಕು. ಇಂಟೆಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್, ಬೌದ್ಧಿಕ ಸಾಮರ್ಥ್ಯ ವಿಕಸನವಾಗಬೇಕು, ವಿಸ್ತೃತವಾಗಬೇಕು. ಅಂಡ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ತಾಕತ್ತನ್ನು ಕೊಡುತ್ತಲ್ಲ, ಇದನ್ನು ನಾನು ಶಿಕ್ಷಣ ಅಂತ ಕರೀತೇನೆ. ವಿವೇಕಾನಂದರ ದೃಷ್ಟಿಯಲ್ಲಿ ಲೈಫ್ ಇಸ್ ಎ ಚಾಲೆಂಜ್, ಲೈಫ್ ಈಸ್ ಎ ಗ್ರೇಟ್ ಚಾಲೆಂಜ್, ಲೈಫ್ ಈಸ್ ಡಿಸ್ಕವರಿ ಆಫ್ ಟ್ರೂತ್. ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಕಲ್ತ್ಕೊಳ್ತೇವೆ. ಎಕ್ಸ್ಪ್ಯಾನ್ಷನ್ ಆಫ್ ಲೈಫ್ ಡಿಫೈನ್ಸ್ ವಾಟ್ ಎವಲ್ಯೂಷನ್ ಈಸ್. ದಿ ಜರ್ನಿ ಆಫ್ ಲೈಫ್ ಡಿಫೈನ್ಸ್ ದ ಜರ್ನಿ ಆಫ್ ಟ್ರೂತ್. ಮ್ಯಾನ್ ಈಸ್ ಮೂವಿಂಗ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಅಂಡ್ ನಾಟ್ ಫ್ರಮ್ ಝೀರೋ ಟು ಹೈಯರ್ ಟ್ರೂತ್. ಆದ್ದರಿಂದ ವಿಕಾಸ ಅನ್ನೋದು ವಿವೇಕಾನಂದರ ದೃಷ್ಟಿಯಲ್ಲಿ ಮನುಷ್ಯನ ಜೀವನದಲ್ಲಿ ಪಾಪವೆಂಬುದಿಲ್ಲ, ಮನುಷ್ಯನ ಜೀವನದಲ್ಲಿ ಪ್ರಯತ್ನವೇ ಪರಮೇಶ್ವರ. ಅವನು ಸತ್ಯದ ಬಗೆಗಿನ ಪ್ರಯಾಣ ಇದೆಯಲ್ಲ, ಸತ್ಯದ ಬಗೆಗಿನ ಕಲ್ಪನೆ ಇದೆಯಲ್ಲ, ಸತ್ಯದ ಬಗೆಗಿನ ಹೋರಾಟ ಇದೆಯಲ್ಲ, ಗುರಿ ಮುಟ್ಟುವವರೆಗೂ ನಾವು 100 ಸಲ ಬಿದ್ದರೂ ಕೂಡ 101ನೇ ಸಲ ಪ್ರಯತ್ನ ಮಾಡಬೇಕು ಅನ್ನೋದು ವಿವೇಕಾನಂದರ ಸಂದೇಶ. ಆ ನಿಟ್ಟಿನಲ್ಲಿ ಅವರು ಹೇಳ್ತಾರೆ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ವಿದ್ಯಾಭ್ಯಾಸದ ಬಗ್ಗೆ ವಿವರಿಸ್ತಾ ಅವ್ರು ಏನು ಹೇಳಿದ್ರು? ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಶನ್ ಬೈ ವಿಚ್ ಒನ್ ಕ್ಯಾನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್. ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ, ಬೋಧನೆಯನ್ನು ಯಾವ ವ್ಯವಸ್ಥೆ ಕೊಡುತ್ತೋ ಅದು ಶಿಕ್ಷಣ ಅಂತ ಹೇಳಿದ್ರಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರಷ್ಟೇ ಸಾಲದಂತೆ, ಈಗ ಹೇಳ್ತಾ ಇದ್ದಾರೆ ವಿವೇಕಾನಂದರು, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಈಗ ಅವನ ಜೀವನ ಶುರುವಾಗಿದೆ ಅಂತ ಅರ್ಥ. ಯುವಕರೇ, ಈಗ ನೀವು ಯೋಚನೆ ಮಾಡಿ, ನಿಮ್ಮ ಪ್ರತಿಯೊಂದು ಅವಶ್ಯಕತೆಗೂ ಕೈ ಚಾಚ್ತಿರಲ್ಲ ತಂದೆ ತಾಯಿಗಳ ಮುಂದೆ, ಗುರು ಹಿರಿಯರ ಮುಂದೆ. ಒಂದು ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ ಎಷ್ಟು ರೀತಿಯಲ್ಲಿ ಮಾಲ್ ಪ್ರಾಕ್ಟೀಸಸ್ ಇವತ್ತು ನಡೀತಾ ಇದೆ. ಗ್ರೇಸ್ ಮಾರ್ಕ್ಸ್ ಕೊಡದೇ ಇದ್ದರೆ ಯೂನಿವರ್ಸಿಟಿ ರಿಸಲ್ಟ್ಸ್ ಕಡಿಮೆ ಬಂದ್ಬಿಡುತ್ತೆ. ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂಥೇಳಿ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಕ್ವಶನ್ ಪೇಪರ್ನ ತುಂಬ ಟಫ್ ಆಗಿ ಪ್ರಿಪೇರ್ ಮಾಡಬಾರ್ದು ಅಂತ ಒಂದು ಯೂನಿವರ್ಸಿಟಿಯ ಮೀಟಿಂಗಲ್ಲಿ ಡಿಕ್ಲೇರ್ ಆಗಿತ್ತು. ಯಾವುದೇ ಕಾರಣಕ್ಕೂ ಈ ಸಬ್ಜೆಕ್ಟ್ನಲ್ಲಿ ಇಷ್ಟು ರಿಸಲ್ಟ್ ಕೊಡಲೇಬೇಕು ಅಂತ ಹೇಳಿ ಆ ಮಕ್ಕಳಿಗೆ ನಿಲ್ದಲೇ ಇರ್ತಕ್ಕಂಥ ಎಲ್ಲ ರೀತಿಯ ದೌರ್ಬಲ್ಯದ ಗ್ರೇಸ್ ಮಾರ್ಕ್ಸ್ ಸಿಕ್ಕಿ ಅವ್ರು ನಾಳೆ ಸಮಾಜಕ್ಕೆ ಬಂದ್ಬಿಟ್ರು. ಇದಲ್ಲ ನಿಜವಾದ ಜೀವನ. ಸ್ಟ್ರೆಂತ್ ಈಸ್ ಲೈಫ್. ಅನ್ಯಾಯದ ಮಾರ್ಗದಲ್ಲಿ ಗಳಿಸಿದ್ದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಯೋಗ್ಯ. ಈ ಮಾತುಗಳನ್ನು ನಮ್ಮ ಯುವಕರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ವಿವೇಕಾನಂದರು ಕೊಟ್ಟ ಈ ಮಾತಿನೊಂದಿಗೆ ನನ್ನ ಈ ಸಂದೇಶ, ವಿವೇಕಾನಂದರ ಯುವ ದಿನಾಚರಣೆಯ ಕುರಿತಾದ ಸಂದೇಶವನ್ನು ಮೊಟಕುಗೊಳಿಸ್ತೇನೆ. ಏನದು ಅಂತಂದರೆ, ನಾವು ತಿಳ್ಕೊಳ್ಬೇಕು, ಮ್ಯಾನ್ ಮೇಕಿಂಗ್ ಮೀನ್ಸ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಕ್ಯಾರೆಕ್ಟರ್ ಬಿಲ್ಡಿಂಗ್ ಕ್ಯಾನ್ ಬಿ ಅಚೀವ್ಡ್ ಬೈ ಬಿಲ್ಡಿಂಗ್ ದಿ education is man making. Man making means character building, and nation building can be achieved by only building the character. ಆದ್ದರಿಂದ ಶಿಕ್ಷಕರೇ, ಪ್ರಾಧ್ಯಾಪಕರುಗಳೇ, ಪ್ರಾಂಶುಪಾಲರೇ,
ಗೌರವಾನ್ವಿತ ಚಿಂತಕರೇ, ನೀವೆಲ್ಲ ಆಲೋಚನೆ ಮಾಡ್ತಾ ಬನ್ನಿ, ಏನಿದ್ರ ಅರ್ಥ? ಅನ್ಲೆಸ್ ಅಂಡ್ ಅಂಟಿಲ್ ದಿ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್, ಯು ಕೆನಾಟ್ ಕನ್ಸಿಡರ್ ಅನ್ ಇಂಡಿವಿಜುವಲ್ ಎ ಸಿಟಿಸನ್ ಆಫ್ ಎ ವರ್ದಿ ಸೊಸೈಟಿ. ಪೌರ ಅಂದರೆ 18 ವರ್ಷ ದಾಟಿರ್ತಕ್ಕಂಥದ್ದಲ್ಲ, ಯಾರಿಗೂ ಬೇಕಾದರೂ ವಯಸ್ಸಾಗುತ್ತೆ. ಆದರೆ ಪ್ರಜ್ಞಾವಂತಿಕೆ ಅಂತಕ್ಕಂಥದ್ದು, ವಿಸ್ಡಮ್, ಇದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಯುವಕರೇ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ವಿವೇಕಾನಂದರು ಏನು ಹೇಳ್ತಾ ಇದ್ದಾರೆ? ಮ್ಯಾನ್ ಮೇಕಿಂಗ್ ಎಜುಕೇಷನ್ ಐ ವಾಂಟ್ ಮ್ಯಾನ್ ಮೇಕಿಂಗ್ ಎಜುಕೇಷನ್, ಐ ವಾಂಟ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್. ಇದರ ಅರ್ಥ ಏನು? ಎಜುಕೇಷನ್ ಮೀನ್ಸ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಮಸ್ಟ್ ಈಲ್ಡ್ ಯು ನಾಲೆಡ್ಜ್, ಅಂಡ್ ಅಲ್ಟಿಮೇಟ್ಲಿ ನಾಲೆಡ್ಜ್ ಮಸ್ಟ್ ಗಿಫ್ಟ್ ಯು ವಿಸ್ಡಮ್, ಪ್ರಜ್ಞಾವಂತಿಕೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸವನ್ನು ಹೇಗಂದ್ರೆ ಹಾಗೆ ಮಾಡೋದು ಒಂದು ವಿಧಾನ, ಆ ಕೆಲಸವನ್ನು ಅತ್ಯುತ್ತಮವಾಗಿ ನಿರ್ವಹಿಸೋದು ಮತ್ತೊಂದು ವಿಧಾನ. ಯಾವುದೇ ಹಂತದಲ್ಲಿ ನಾನು ನನ್ನ ಕರ್ತವ್ಯವನ್ನು ಸರ್ವೇ ಸಾಮಾನ್ಯ ಮನಸ್ಥಿತಿಯಲ್ಲಿ ಮಾಡೋದಿಲ್ಲ, ನಾನು ಶ್ರೇಷ್ಠವಾಗಿಯೇ ಮಾಡ್ತೇನೆ. ಆ ಕೆಲಸವನ್ನು 10 ಜನ ನಿರ್ವಹಿಸಿದರೆ ಆ 10 ಜನರಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಿದಂಥ ವ್ಯಕ್ತಿ ನಾನು ಅಂತ ಆಗಬೇಕು ಅಂತ ಬಯಸ್ತೇನೆ. ಇದನ್ನು ನಾವು ವಿಸ್ಡಮ್ ಅಂತ ಕರಿತೇವೆ. ಯುಕ್ತಾಯುಕ್ತ ವಿವೇಕ, ಶಂಕರಾಚಾರ್ಯರು ಹೇಳಿದ ಹಾಗೆ ಸರಿತಪ್ಪುಗಳನ್ನು ವಿಶ್ಲೇಷಿಸಿ ಸರಿಯಾದದ್ದನ್ನೇ ಮಾಡುವಂತಹ ಒಂದು ಸಂಕಲ್ಪ ಶಕ್ತಿ ಮತ್ತು ಅದನ್ನೇ ಮಾಡುವಂತಹ ಒಂದು ಕ್ರಿಯಾಶೀಲತೆ ಪ್ರತಿಯೊಬ್ಬ ಯುವಕನು ಬೆಳೆಸ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಅತ್ಯಂತ ಹಳೆಯ ಕಾಲೇಜುಗಳಲ್ಲಿ ಒಂದಾದಂಥ ಮಹಾತ್ಮ ಗಾಂಧಿ ಮೆಮೋರಿಯಲ್ ಡಿಗ್ರಿ ಕಾಲೇಜಿನಲ್ಲಿ ನನ್ನ ಪರಮಾಪ್ತರಾದ ಡಾಕ್ಟರ್ ದೇವಿದಾಸ್ ನಾಯಕ್, ಹಿಂದೆ ಕಾರ್ಕಳದಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅವ್ರ ಕಾಲದಲ್ಲಿ ನಾನು ನೈತಿಕ ಶಿಕ್ಷಣ ಶಿಬಿರಗಳಿಗೆ ಹೋಗ್ತಾ ಇದ್ದೆ. ಆ ನಂತರ ಅವರು ಶೃಂಗೇರಿಯಲ್ಲಿ ಪ್ರಾಂಶುಪಾಲರಾಗಿ ಬಂದರು. ಅಲ್ಲಿ ವಿವೇಕಾನಂದ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿಸಿದರು. ಇದೀಗ ಅವರು ವಿವೇಕಾನಂದ ಚಿಂತನ ವೇದಿಕೆಯ ಪ್ರಾರಂಭೋತ್ಸವಕ್ಕೂ ಕೂಡ ಮುಂದಾಗಿದ್ದಾರೆ. ಇದೊಂದು ಅದ್ಭುತವಾದ ಕಾರ್ಯ. ಕಾಲೇಜಿನಲ್ಲಿ ಇಂಥ ಕಾರ್ಯಕ್ರಮಗಳಾಗಬೇಕು. ಅವರ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್. ಅವರ್ ಯೂತ್ಸ್ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ಡ್ ಲೆಸ್. ಆದ್ದರಿಂದ ಯಾವುದೇ ಯುವಕನ ಬಗ್ಗೆ ನಾವು ಲಘುವಾಗಿ ಪರಿಗಣಿಸಬಾರ್ದು. ಯಾಕೆ ಅಂತಂದರೆ ಅವರು ಒಂದು ಉತ್ತಮವಾದ ಕಚ್ಚಾ ವಸ್ತುವಾಗಿದ್ದಾರೆ. ಅದನ್ನು ಪಕ್ಕಾ ವಸ್ತುವಾಗಿ ರೂಪಿಸುವ ವಿಷಯದಲ್ಲಿ ಸಮಾಜದ ಹೊಣೆಗಾರಿಕೆ ಇದೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ದೇವಿದಾಸ್ ನಾಯಕ್ ಅವರ ಈ ಪ್ರಯತ್ನ ಬಹಳ ಶ್ಲಾಘನೀಯವಾದ್ದು. 3ನೇ ವಿಚಾರ, ಅವರು ಅಮೃತ ಬಿಂದುಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕಕ್ಕೆ ಮುನ್ನುಡಿಯ 4 ತೊದಲು ನುಡಿಗಳನ್ನು ನಾನು ಬರೆದಿದ್ದೇನೆ. ಅವ್ರ ಮೇಲಿನ ಪ್ರೀತಿ ಅಷ್ಟೇ ಅಲ್ಲ, ಅವರನ್ನು ಅತ್ಯಂತ ಪ್ರಾಮಾಣಿಕವಾಗಿ ಹತ್ತಿರದಿಂದ ಕಂಡಂತಹ ನನಗೆ ನನ್ನ ಆತ್ಮಸಾಕ್ಷಿ ಏನೆಲ್ಲ ಮಾತುಗಳನ್ನು ಹೇಳ್ತೋ ಅದನ್ನು ಅಕ್ಷರ ರೂಪದಲ್ಲಿ ನಾನು ನೀಡಿದ್ದೇನೆ. ಒಟ್ಟಾರೆ ಈ 3 ಉದ್ದೇಶಗಳಿಗಾಗಿ ಇಂದು ಏರ್ಪಾಟಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನನಗೆ ಅತ್ಯಂತ ಗೌರವಾನ್ವಿತ ಆಧ್ಯಾತ್ಮಿಕ ಸೋದರಿ ಡಾಕ್ಟರ್ ಸಂಧ್ಯಾ ಪೈ ಅವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದಾರೆ. ಡಾಕ್ಟರ್ ಸಂಧ್ಯಾ ಪೈ ಅವರು 2004ರಲ್ಲಿ ತುಮಕೂರು ರಾಮಕೃಷ್ಣ ಆಶ್ರಮದಲ್ಲಿ ನಡೆದಂತಹ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮವನ್ನು ಕಂಡು ಬಹಳ ಆನಂದ ಪಟ್ಟಿದ್ದರು. ಅದೊಂದೇ ಕಾರ್ಯಕ್ರಮಕ್ಕಾಗಿ ಪಾಪ ಅವರು ಮಣಿಪಾಲದಿಂದ ಬಂದರು. ನಮ್ಮ ಕಿಂಚಿತ್ ಆತಿಥ್ಯವನ್ನು ಸ್ವೀಕರಿಸಿದ್ರು. ಆವತ್ತಿನ ಸಂದರ್ಭದಲ್ಲಿ ಆಶ್ರಮದ ಆತಿಥ್ಯವನ್ನು ನೆನಪು ಮಾಡಿಕೊಂಡು ಅವರೊಂದು ಸೊಗಸಾದ ಪತ್ರವನ್ನು ಬರೆದರು ನನಗೆ. ಆ ಪತ್ರದಲ್ಲಿ ಹೇಳಿದರು, ತುಮಕೂರಿನ ಕಾರ್ಯಕ್ರಮ ಬಹಳ ವರ್ಷಗಳ ಕಾಲ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ಉಳಿಯುತ್ತೆ. ಸ್ವಾಮೀಜಿ, ನೀವು ನೀಡಿದಂತಹ ಪ್ರೀತಿಪೂರ್ವಕ ಆತಿಥ್ಯವನ್ನು ನೆನೆದಾಗ ಹೆಣ್ಣು ಮಗಳೊಬ್ಬಳಿಗೆ ತನ್ನ ತವರು ಮನೆಯಲ್ಲಿ ದೊರೆತ ಪ್ರೀತಿ ಅದನ್ನು ಉಂಡಂತೆ ನನಗೆ ಭಾಸವಾಯಿತು. ಮೇಲಿಂದ ಮೇಲೆ ನಾನು ತುಮಕೂರಿಗೆ ಬರೋದಕ್ಕೆ ಅಪೇಕ್ಷಿಸ್ತೇನೆ ಅಂತ ಅವರು ಬರೆದಂಥ ಪತ್ರ ಇವತ್ತು ನನ್ನ ಹತ್ರ ನನ್ನ ದಾಖಲೆಗಳಲ್ಲಿದೆ. ತಾಯಿ ಸಂಧ್ಯಾ ಪೈ ಅವ್ರನ್ನ ನೋಡಿ ಬಹಳ ವರ್ಷಗಳಾಗಿದೆ. ಇಂತಹ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಗಳಾಗ್ತಾ ಇದ್ದಾರೆ. ಇದು ನಮ್ಮ ಕಾಲೇಜಿನ ಭಾಗ್ಯ, ನಮ್ಮ ಸಮಾಜದ ಭಾಗ್ಯ. ಅತ್ಯುತ್ತಮ ಚಿಂತನೆಗಳ ಮೂಲಕ ತರಂಗ ಪತ್ರಿಕೆಯನ್ನು ರಾಷ್ಟ್ರೀಯ ಖ್ಯಾತಿಯ ಪತ್ರಿಕೆಯಾಗಿ ಅವರು ಮುಂದುವರಿಸ್ಕೊಂಡು ಬಂದದ್ದನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ತೇನೆ. ಒಟ್ಟಾರೆ ನಮ್ಮ MGM ಕಾಲೇಜಿನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ವಿವೇಕಾನಂದರ ಜಯಂತಿ ತನ್ನಿಮಿತ್ತ ಇನ್ನೂ 3-4 ಉದ್ದೇಶಗಳಿಂದ ಆಯೋಜನೆಗೊಂಡಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ಸನ್ನು ಕಾಣಲಿ. ಇದು ಕೇವಲ ಜನವರಿ 12ಕ್ಕೆ ಸೀಮಿತವಾಗದೆ ಇವತ್ತು ನಮ್ಮ ಮಕ್ಕಳಿಗೆ ದೊರೆಯುವಂತಹ ಉತ್ತಮವಾದ ವಿಚಾರಗಳು
ಖಂಡಿತವಾಗಿಯೂ ಅವರ ಬದುಕಿನಲ್ಲಿ ಅವರಿಗೆ ದಾರಿದೀಪವಾಗಲಿ ಅಂತ ಹಾರೈಸಿ, ಸಂಘಟಕರಿಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಿ, ನನ್ನ ಪ್ರೀತಿಯ ಸೋದರ ಸೋದರಿಯರಿಗೆ ಭಗವಂತ ಉತ್ತಮವಾದ ಭವಿಷ್ಯ ಜೀವನವನ್ನು ನೀಡಲಿ ಅನ್ನೋದನ್ನು ಹೇಳ್ತಾ, ನಿಮ್ಮ ಭವಿಷ್ಯ ಜೀವನವನ್ನು ನೀಡಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟುಡೇ ಈಸ್ ಬಿಕಾಸ್ ಆಫ್ ಎಸ್ಟರ್ಡೇ ಅಂಡ್ ಟುಮಾರೋ ಈಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಟುಡೇ. ಟೇಕ್ ಕೇರ್ ಆಫ್ ಟುಡೇ, ಇಟ್ ವಿಲ್ ಟೇಕ್ ಕೇರ್ ಆಫ್ ಟುಮಾರೋ, ಬಿಕಾಸ್ ಟುಡೇ ಈಸ್ ದ ರಿಸಲ್ಟ್ ಆಫ್ ಎಸ್ಟರ್ಡೇ ಅನ್ನೋ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.